ನೇಹಾ ಹತ್ಯೆ ಖಂಡಿಸಿ ಈಗಾಗಲೇ ಸಾಕಷ್ಟು ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಬಿಜೆಪಿಯು ಕೂಡ ಪ್ರತಿಭಟನೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಲ್ಲೋ ಒಂದು ಕಡೆ ಇದರಲ್ಲಿ ಫೇಲ್ಯೂರ್ ಆಗಿರೋ ಮಾತುಗಳು ಸಹ ಸಾಕಷ್ಟು ವಲಯದಲ್ಲಿ ಕೇಳಿ ಬಂದಿತ್ತು. ಸದ್ಯ ಇವತ್ತು ಖುದ್ದು ಏನಂದರೆ ಸಿದ್ದರಾಮಯ್ಯವರೇ ನೇಹಾಳ ಮನೆಗೆ ಭೇಟಿ ಕೊಟ್ಟು ಅವರ ತಂದೆಯಾದಂಥ ನಿರಂಜನ್ ಹಿರೇಮಠ ಅವ್ರನ್ನ ಸಾಂತ್ವನ ಮಾಡಿದ್ದಾರೆ. ಸದ್ಯ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಖುದ್ದು CM ಅವರೇ ನಿಮ್ಮ ಮನೆಗೆ ಬಂದಿದ್ದರು. ನಿಮ್ಮ ಬೇಡಿಕೆ ಏನಾಗಿತ್ತು ಸರ್? ಆಮೇಲೆ ಏನೆಲ್ಲ ನಿಮ್ಮ ಜೊತೆ ಚರ್ಚೆ ಮಾಡಿದರು? ಪ್ರಪ್ರಥಮವಾಗಿ ನಮ್ಮ ಮನೆಗೆ ಬಂದಿದ್ದಕ್ಕೆ ಧನ್ಯವಾದ ಹೇಳಿದೆ. ಸ್ವಾಂತನ ಹೇಳಕ್ಕೆ ಬಂದಿದ್ದಾರೆ. ನಾನು ಅವ್ರಿಗೆ ಸ್ವಾಗತ ಮಾಡಿದೆ, ಧನ್ಯವಾದ ಹೇಳಿದೆ, ಕೃತಜ್ಞತೆ ಸಲ್ಲಿಸಿದ್ದೇನೆ. ಎರಡು ಆದೇಶಗಳನ್ನು ಕೂಡ ಮಾಡಿದ್ದಾರೆ. CBI ತನಿಖೆ, ಅದರ ಜೊತೆಗೆ ಫಾಸ್ಟ್-ಟ್ರ್ಯಾಕ್ ಕೋರ್ಟ್ ಕೂಡ, ಅದರಿಂದ ಕೂಡ ಅವರಿಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದೇನೆ, ಧನ್ಯವಾದ ಹೇಳಿದ್ದೇನೆ, ಕೃತಜ್ಞತೆ ಸಲ್ಲಿಸಿದ್ದೇನೆ. ಅಂದರೆ ಅಲ್ಲಿ ಏನೆಲ್ಲ ಒಳಗಡೆ ಚರ್ಚೆ ಮಾಡಿದ್ರಿ? ಅಂದರೆ ನಿಮ್ಮ ಬೇಡಿಕೆಗಳು ಏನಾಗಿತ್ತು ಅಂತ? ನಮ್ಮ ಬೇಡಿಕೆ ಬಹಿರಂಗವಾಗಿ ಏನಿದೆ ಅದೇ ಚರ್ಚೆನೇ ಅಲ್ಲೇ ಒಳಗಡೆ ಇದೆ. ನಮಗೆ ನ್ಯಾಯ ಸಿಗಬೇಕು, ನಮ್ಮ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತೊಬ್ಬಕ್ಕೆ ಹತ್ಯೆ ಆಗಬಾರ್ದು, ಮತ್ತೊಂದು ಪ್ರಕರಣ ಮರುಕಳಿಸಬಾರ್ದು ಅಂತೇಳಿ ನಾನು ವಿನಂತಿ ಮಾಡಿದ್ದೀನಿ. ಸದ್ಯ ಈಗ CIDಗೆ ಕೇಸನ್ನು ಕೊಟ್ಟಿದ್ದಾರೆ. ಇವತ್ತು CID ತಂಡ ಕೂಡ ಭೇಟಿ ಕೊಟ್ಟಿತ್ತು. ಅಲ್ಲಿ ಕೂಡ ಏನು ಚರ್ಚೆ ಮಾಡಿದ್ರಿ? ಆಮೇಲೆ ಅಲ್ಲಿ ಚರ್ಚೆ ಆದಂಥ ವಿಷಯನ ನೀವು CM ಗಮನಕ್ಕೆ ತಂದ್ರಿ. ಈ ಪ್ರಕರಣದಲ್ಲಿ ಬೇರೆ ಯಾರೋ ಇದ್ದಾರೆ, ಕೈವಾಡ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಆ ಹಿನ್ನೆಲೆಯಲ್ಲಿ ತನಿಖೆ ಮಾಡಲಿಕ್ಕೆ CM ಅವರಿಗೆ ನೀವು ಏನಾರ ಸಲಹೆ ಕೊಟ್ಟು ಈ ಥರ ಆಗಬೇಕು, ನಮಗೆ ಸಂಪೂರ್ಣವಾದ ನ್ಯಾಯ ಸಿಗಬೇಕು ಅನ್ನೋ ಒಂದು ಏನಾರು ಮಾತಾಡಿದಾರೆ ಅಂತ? ಈಗಾಗಲೇ CBI ಆಫೀಸರ್ಗಳು ನನ್ನ ಜೊತೆ ADGP ಅವರು ಬಂದು ಚರ್ಚೆ ಮಾಡಿದ್ದು. ಅವ್ರು ಕೂಡ ಸೂಕ್ಷ್ಮವಾದ ವಿಚಾರ ಇದೆ, ಮಾಧ್ಯಮದಲ್ಲಿ ಹೇಳಕ್ಕೆ ಬರಲ್ಲ. ಅದನ್ನು ನನ್ನ ಚರ್ಚೆ ಆಗಿದೆ, ಅವ್ರು ಬಂದು ವಿಸಿಟ್ ಮಾಡಿದ್ದಾರೆ. ಅದಕ್ಕೆ ಸಂಪೂರ್ಣವಾದ ತನಿಖೆ ನಡೆದಿದೆ ಅಂತ ಹೇಳಿದ್ದೀನಿ. ಆಮೇಲೆ ಯಾವ ರೀತಿ ತನಿಖೆ ಆಗಬೇಕು ಕೂಡ ನಾನು ಹೇಳಿದ್ದೀನಿ. ನಿಷ್ಪಕ್ಷವಾಗಿ ಯಾವುದೇ ನನ್ನ ಮನ್ಯಾಗ ಕುಟುಂಬರು ಇದ್ದರೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನೋ ಮಾತು ಹೇಳಿದ್ದೀನಿ. ಯಾರನ್ನೋ ನಿಷ್ಪಕ್ಷವಾಗಿ ತನಿಖೆ ಆಗಲಿ. ಈ ಪ್ರಕರಣ ಹೆಂಗೆ ಬಂತು, ಇದು ಭೇದಿಸ್ಬೇಕು, ಎಲ್ಲಿಂದ ಎಲ್ಲಿಗೆ ಬಂತು, ಹೆಂಗೆ ಹರಡ್ತು, ಯಾಕಾತು, ಇದರ ಕೈವಾಡ ಯಾರಿದೆ, ಈ ಷಡ್ಯಂತ್ರ ಏನಿದೆ, ಅದನ್ನು ಕೂಡ ನಾನು ಅವರಿಗೆ ಬಹಿರಂಗವಾಗಿ ಅದನ್ನು ಕೂಡ ವಿವರಣವಾಗಿ ಹೇಳಿದ್ದೀನಿ. ಮೊದಲಿಂದು ಸ್ಟ್ಯಾಂಡ್ ಏನಿತ್ತು ಅದೇ ಸ್ಟ್ಯಾಂಡ್ ಅವು ಒಳಗಡೆನೂ ಇದೆ. ಸದ್ಯ ಈಗ ವಿದ್ಯಾರ್ಥಿ ಸಂಘಟನೆಗಳು ಏನಂತಂದರೆ ಅದನ್ನು ಗುಂಡಕ್ಕಿ ಕೊಲ್ಲಬೇಕು ಅನ್ನೋದೊಂದು ನಿಮ್ಮದು ಆಗ್ರಹ, ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ. ಈಗ ಫಾಸ್ಟ್-ಟ್ರ್ಯಾಕ್ ಕೋರ್ಟಿಗೆ ಈಗಾಗಲೇ ಕೇಸ್ ಹಸ್ತಾಂತರ ಆಗುತ್ತೆ. 90 ದಿವಸದಲ್ಲಿ ಕೇಸ್ ಆಗ್ಬೇಕಂತ ನಿಮ್ಮದು ವಾದ ಇದೆ. 120 ದಿವಸ ತನಕನೂ ಕೂಡ ಇದು ಹೋಗುತ್ತೆ. ಸೊ ಈ ಮಧ್ಯದಲ್ಲಿ ನಿಮ್ಮ ಫಾಸ್ಟ್-ಟ್ರ್ಯಾಕ್ ಕೋರ್ಟಲ್ಲಿ ಏನು ಆಗಬೇಕು ಅನ್ನೋದಿದೆ, ಅಂದ್ರೆ ಗಲ್ಲು ಶಿಕ್ಷೆ ಆಗಲೇಬೇಕು ಅನ್ನೋದು ನಿಮ್ಮ ಒತ್ತಾಯ. ಫಾಸ್ಟ್-ಟ್ರ್ಯಾಕ್ ಕೋರ್ಟ್ ಮಾಡಿದ್ದೆ ಅದಕ್ಕೆ ಓಪನ್ ಹಾಡಾಗಲೇ ಬರ್ಬಲವಾಗಿ ಹತ್ಯೆ ಮಾಡಿದ TV ಫುಟೇಜ್ ಇದೆ. ದೇಶದ ಎಲ್ಲ ಕೂಡ ಸಂಘಟನೆಗಳು ಪಕ್ಷಾತೀತವಾಗಿ ಖಂಡಿಸಿ, ಎಲ್ಲ ಪಕ್ಷದವರಾಗಲಿ, ಆಮೇಲೆ ಎಲ್ಲ ಸಂಘಟನೆಗಳಾಗಲಿ, ಎಲ್ಲ ಸಮಾಜದ ಮುಖಂಡರಾಗಲಿ, ವಿದ್ಯಾರ್ಥಿಗಳು ಆಗಲಿ, ಪಾಲಕರಾಗಲಿ, ಸ್ವಯಂ ಪ್ರೇರಿತ ಮಠಾಧಿಪತಿಗಳಾಗಲಿ, ಯಾರ ಹೆಸರು ತೊಗೊಳ್ಳಿ, ಎಲ್ಲರದು ಕೂಡ ಯಾವ ಸಮಾಜದವ್ರು ಅಂತಲ್ಲ, ಕ್ರಿಶ್ಚಿಯನ್ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತ ಸಮಾಜ ಇರ್ಬೋದು, ನಮ್ಮ ವೀರಶೈವ ಸಮಾಜ ಇರ್ಬೋದು, ಮತ್ತು ಎಲ್ಲ ಸಮಾಜವು, ಮರಾಠ ಸಮಾಜ ಎಲ್ಲರೂ ಬಂದು ಬೆಂಬಲ ಕೊಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಈಗ ಈ ಮಟ್ಟಕ್ಕೆ ಬಂದಿದೆ. ಆ ಹೋರಾಟದಿಂದ ಈ ಹೋರಾಟ ನಿರಂತರ ಆಗಿರ್ತೈತಿ. ಗಲ್ಗೇರಿಸ್ಬೇಕನ್ನೋ ಡಿಮಾಂಡ್ ನಂದು ಇದೆ, ಅವ್ರದ್ದು ಇದೆ. ಒಂದೇ ಪಾಯಿಂಟ್ ಕಸ್ಟಡಿ ಅದನ್ನು. ಅದ್ರ ಜೊತೆಗೆ ಎನ್ಕೌಂಟ್ರ್ ಅನ್ನೋ ಶಬ್ದ ನಾನು ಅದು ಅಂದೆ. ಆದರೆ ಅವ್ರು ಏನಂದರು, ಒಂದು ಸಲ ಕಸ್ಟಡಿ ಒಳಗೆ ಬಂದಾಗ ಓಡಿ ಹೋಗಿದ್ರೆ ಏನೋ ಮಾಡ್ಬೋದು, ಈಗ ಮಾಡೋಕ್ಕೆ ಬರಲ್ಲ ಅಂತ. ದಯಮಾಡಿ ಆ ಒಂದು ವಿಚಾರ ಕೂಡ ನಾನು ಹೆಚ್ಚಿಗೆ ಅವ್ರು ಈ ಮಾತು ಅನ್ನಕ್ಕೆ ಬರಲ್ಲ. ಸೂಕ್ಷ್ಮವಾದ ವಿಚಾರ ಇದೆ. ಸದ್ಯ ಈಗ 3 ದಿನ ಆಯ್ತು ಸರ್ CID ತನಿಖೆ ಮಾಡ್ತಾ ಇರೋದು. ನಿಮಗೆ ಅವರ ವರ್ತನೆಗಳು, ನಿಮ್ಮನ್ನು ಈಗ ಬಂದು ಭೇಟಿಯಾಗಿದೆ, ನಿಮಗೆ ತೃಪ್ತಿ ಇದೆಯಾ? ಇನ್ನೂ ಮಾಹಿತಿ ಕಲೆ ಆಗ್ತಾರೆ ಅನ್ನೋದು, ಆಮೇಲೆ ನೀವು ಹೇಳುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಾಗ ಅದನ್ನು ಸಮರ್ಪಕ ಅವರು ಬಳಸ್ಕೊಳ್ತಾರೆ, ಅಂದರೆ CID ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗುತ್ತಾ ಅಂತ ಅನಿಸ್ತಾ ಇದೆ ಈಗ ಪ್ರೆಸೆಂಟ್? ಈಗಾಗಲೇ ಕೆಲವೊಂದು ಸೂಕ್ಷ್ಮವಾದ ವಿಚಾರ ಹೋದು, ತನಿಖೆಗೆ ಧಕ್ಕೆ ಆಗಬಾರ್ದು, ಮತ್ತೊಂದು ಸಾಕ್ಷಿ ನಾಶ ಆಗಬಾರ್ದು. ಅದಕ್ಕೆ ತನಿಖಾಧಿಕಾರಿಗಳು ತಮ್ಮದೇ ಆದ ಆ್ಯಂಗಲ್ನಲ್ಲೇ ತನಿಖೆ ಮಾಡ್ತಾಯಿದ್ದಾರೆ. ನಾವು ಕೂಡ ಬಹಿರಂಗವಾಗಿ ಪ್ರೆಸ್ ಮೀಟ್ ಕರೆದು ಆ ವರದಿ ಬಂದ ನಂತರ ನಾನು ಅದಕ್ಕೆ ಬಗ್ಗೆ ಬೈಟ್ ಕೊಡೋಕ್ಕೆ ಅದಕ್ಕೆ ಮನಸ್ಸು ಮಾಡ್ತೀನಿ. ಈಗ ಒಂದು ವೇಳೆ ಈ 120 ದಿವಸ ನಂತರ ನೀವು ಅಂದ್ಕೊಂಡಾಗೆ ಗಲ್ಲು ಶಿಕ್ಷೆ ಆಗದೇ ಇದ್ದರೆ ಮುಂದೆ ನಿಮ್ಮ ನಡೆ ಏನು ಅಂತ, ಮುಂದೆ ಏನು ಹೋರಾಟ, ಏನಾದ್ರು ಯಾವ ರೀತಿ ಹೋರಾಟ ಮಾಡ್ತೀರಾ, ಏನು ನಿಮ್ಮ ನಡೆ ಇರುತ್ತಂತ? ಈಗಾಗಲೇ 90 ಅಥವಾ 120 ದಿವಸ ಹೇಳಿದ್ದಾರೆ. ಆಗಲಿಲ್ಲ ಅಂದರೆ ಮತ್ತು ಅದಕ್ಕೆ ಮುಂದಿನ ಮನೆ ಹುಡುಕ್ಬೇಕಲ್ಲ, ಮತ್ತು ಅದಕ್ಕೆ ದಾರಿ ಬೇಕಲ್ಲ. ಅದ್ರ ಮೇಲಿಂದ ಯಾರು CID ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಹೋಗ್ಬೇಕು CBIಗೆ.
ಸಿ ಬಿ ಐ ಮೊದಲಾದರೂ ಸಿ ಬಿ ಐ ಡಿಮಾಂಡ್ ಇತ್ತು, ಮತ್ತು ಅವರೇ ಅದನ್ನು ಎಚ್ಚೆತ್ಕೊಂಡು ಲೋಕಲ್ ತನಿಖೆ ಬೇಡ, ಸಿ ಐ ಡಿ ಕೊಟ್ಟಿದ್ದಾರೆ. ಸಿ ಐ ಡಿದವ್ರು ಈಗಾಗಲೇ ಕೆಲಸ ಮಾಡ್ತಾಯಿದ್ದಾರೆ, ರಿಸಲ್ಟ್ ಬರಲಿ. ನನಗೆ ಅವರು ವಿಶ್ವಾಸ ಕೊಟ್ಟಿದ್ದಾರೆ. ಸಿ ಐ ಡಿದವರು 100ಕ್ಕೆ 100 ನಿಮ್ಗೆ ರಿಸಲ್ಟ್ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಏನು ಆದೇಶ ಆಗಿದೆಯೋ, ಯಾವ ರೀತಿ ಸಾಕ್ಷಿ ಕಲೆ ಹಾಕತ್ತಾರೋ ಮಾಡ್ತಾಯಿದ್ದಾರೆ. ಸ್ವಲ್ಪ ಅದು ಕಾನ್ಫಿಡೆನ್ಷಿಯಲ್ ವಿಷಯ ಇದೆ, ದಯಮಾಡಿ ಅದನ್ನು ಮಾತ್ರ. ಸಿಎಂ ಕೂಡ ಇವತ್ತು ನಿಮ್ಗೆ ಬೆನ್ ಚಪ್ಪರಿಸಿ 150 ದಿವಸಲ್ಲೇ ಕೇಸನ್ನು ಮುಗಿಸ್ತಾರೆ. ಈ ಆತ್ಮವಿಶ್ವಾಸ ಬಂತಾ ಸರ್ ಸಿಎಂ? ಅವ್ರು ಮಾತಾಡೋದು ನಡೆ ಮೇಲೆ ನೋಡಿದರೆ ನಮಗೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಹೋರಾಟ ಭಾಳ ತೀವ್ರವಾಗಿ ಆಗಿದೆ, ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿದೆ. ಅವರು ಸೀರಿಯಸ್ ಆಗಿದ್ದಾರೆ. ಅವಾಗ ಮಾತ್ರ ನನ್ನ ಬೆನ್ನಿಗೆ ಚಪ್ಪರಿಸಿ ನನಗೆ ಧೈರ್ಯ ತುಂಬಿದ್ದಾರೆ. ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಮಾತಾಡ್ಯಾರ ಅಂದಕ್ಕೆ ಸ್ವಲ್ಪ ಅದು ಹೇಳಿದ್ದು ಆಗೋ ತನಕ ಕೆಲವೊಂದು ಹೋರಾಟ ಇರೋದೆ, ಕೂಗಿರೋದೆ, ಅರ್ಜಿ ಕೊಡೋದೆ, ಎಲ್ಲ ರೀತಿಯಿಂದ ಎಚ್ಚರಿಕೆ ಕೊಡೋದೆ ಎಲ್ಲ ಇರೋದೇ. ಇದು ಯಾವುದೂ ಬಂದಾಗಲ್ಲ. ಯಾವ ಹೋರಾಟಗಾರಿಗೂ ಇದು ತೃಪ್ತಿ ತಂದೈತಿ. ನಾವು ಆಲ್ರೆಡಿ ಅದಕ್ಕೆ ಖುಷಿ ಅದೀವಿ ಅಂತಿಲ್ಲ, ಸ್ವಾಗತ ಮಾಡಿದ್ದೇವೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಕ್ಕೆ ಸ್ವಾಗತ ಮಾಡಿದ್ದೇವೆ, ಸಿ ಐ ಡಿ ಕೊಟ್ಟಿದ್ದಕ್ಕೆ ಸ್ವಾಗತ ಮಾಡಿದ್ದೇವೆ. ನಮ್ಮ ಮನೆಗೆ ಬಂದು ಸಾಂತ್ವನ ಹೇಳಿದ್ದಕ್ಕೆ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ. ಮತ್ತು ಇವನ್ನೆಲ್ಲ ಕೂಡ ಆ್ಯಂಗಲ್ದಲ್ಲಿ ಏನು ಅವ್ರ ಡಿಮಾಂಡ್ಸ್ ನಾವು ಇಟ್ಟಿದ್ವಿ, ಅದನ್ನು 90 ಅಥವಾ 120 ದಿವಸ ಕೇಳತ್ತಾರೆ. ಅದನ್ನು ಇನ್ನೂ ಅಷ್ಟು ಶೀಘ್ರದಲ್ಲಿ ಮಾಡಿರಿ ಅಂತ ಡಿಮಾಂಡ್ ಕೂಡ ಇಟ್ಟಿದ್ದೀನಿ. ಏನಂತಂದರೆ 90 ಇಲ್ಲ 120 ದಿನ ಒಳಗೆ ಏನು ಈ ಕೇಸ್ ಬಗೆಹರಿಸಬೇಕು ಅಂತ ಹೇಳಿ ಈಗಾಗಲೇ ನಾವು ಸಿ ಎಂ ಅವರಿಗೆ ಒಂದು ಮನವಿ ಕೂಡ ಮಾಡ್ಕೊಂಡಿದ್ದೆ. ಅವರು ಕೂಡ ಇವತ್ತು ಮನೆಗೆ ಬಂದಿದ್ದು ಕೂಡ ನಮಗೆ ಒಂದು ರೀತಿಯಲ್ಲಿ ಅಂದರೆ ಸಾಂತ್ವನ ಹೇಳಿಕ್ಕೆ ಬಂದಿದ್ದು ಕೂಡ ಧನ್ಯವಾದನ ಸಲ್ಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಪಾಂಡುರಂಗ್ ಜೊತೆ ರಾಜೇಶ್ ಹೂಗಾರ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.